ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನೋಡಿ ಮಟನ್ ದಮ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಫಸ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡಿ ಕಸ್ತೂರಿ ಮೇಥಿ ಹಾಗೂ ಬಿರಿಯಾನಿ ಮಸಾಲ. ನೋಡಿ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲ: ಚಕ್ಕೆ, ಲವಂಗ, ಏಲಕ್ಕಿ, ಉಪ್ಪು ರುಚಿಗೆ ತಕ್ಕಷ್ಟು, ಟೊಮ್ಯಾಟೊ ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೀನಿ, ಇದು ನಿಂಬೆ ರಸ, ಖಾರದ ಪುಡಿ, ಧನಿಯಾ ಪುಡಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ ಗರಂ ಮಸಾಲೆ ಸ್ವಲ್ಪ. ಇದು ಪಲಾವ್ ಎಲೆ ಕೂಡ ಒಂದೆರಡು ಅವಾಗಲೇ ತೋರಿಸ್ದಂಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ kg ಮಟನ್. ಈಗ ನಾನು ಮೊದಲನೇದಾಗಿ ತಪ್ಪಲೆನ ನಾನು ಬಿಸಿ ಇಟ್ಟು ಈಗ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ನೋಡಿ, ನಿಮಗೆ ಎಣ್ಣೆ ಹಾಕಿರೋದು ಕಾಣಿಸ್ತಾ ಇರ್ಬೋದು. ನೋಡಿ, ಅರ್ಧ kgಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಮೊದಲನೇದಾಗಿ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಾಗೇನೆ ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ. ಇದು ನೀಟಾಗಿ ಇವಾಗ ಗೋಲ್ಡನ್ ಬ್ರೌನ್ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದು ರೋಸ್ಟ್ ಆಗ್ತಾ ಇದೆ. ಈಗ ಇದಕ್ಕೆ ನಾನಿವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದ್ನಲ್ಲ, ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಇದಿಷ್ಟನ್ನ ಮೂರನ್ನು ನಾನಿವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅಳತೆಗೋಸ್ಕರ. ಅರಿಶಿನ ಹಾಕಬೇಕಾಗಿತ್ತು. ಅರಿಶಿನ ನೋಡಿ ಮಟನಲ್ಲಿ ಆಲ್ರೆಡಿ ನಾನು ಮಟನ್ಗೆ ಉಪ್ಪು, ಅರಿಶಿನ, ಒಂದೆರಡು ಈರುಳ್ಳಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದರಿಂದ ಅರಿಶಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಷ್ಟು ಮಸಾಲೆನ ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ನೋಡಿ ಈ ರೀತಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ನಮ್ಗೆ ಇಷ್ಟು ಸಾಕು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮಸಾಲೆ ತೋರಿಸಿದ್ನಲ್ವಾ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೆ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ. ನೋಡಿ, ಈಗ ಇದು ರೋಸ್ಟ್ ಆಗಿದೆ. ಈಗ ನಾನು ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಹುಳಿ ಟೊಮ್ಯಾಟೊ ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೆ. ಇದ್ರ ಜೊತೆಗೆ ಇವಾಗ ನಾನು ನಿಂಬೆ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಹಾಕ್ಕೊಂಡಿದ್ದೆ. ಅರ್ಧ kg ಮಟನ್ಗೆ ಮಾತ್ರ. ಅರ್ಧ kg ಅಕ್ಕಿ, ಅರ್ಧ kg ಮಟನ್. ಈಸಿಯಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಇದು ರೋಸ್ಟ್ ಆಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ತೇಜು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ಸಾಕು ತೇಜು ಬಿರಿಯಾನಿ ಮಸಾಲ. ನೋಡಿ, ಇದು ಆಲ್ರೆಡಿ ಈ ಕಡೆ ಈ ಒಂದು ತಪ್ಪಲೆಯಲ್ಲಿ ಮಟನ್ಗೆ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ತಪ್ಪಲೆಗೆ ನೋಡಿ ಆಲ್ರೆಡಿ ನಾನು ಸ್ಟವ್ ಹಚ್ಚಿ ಒಂದು ತಪ್ಪಲೆಗೆ ಅರ್ಧ kgಗಿನ ಒಂದು kg ಅಷ್ಟು ನೀರು ಹಾಕಿದ್ದೀನಿ. ಅರ್ಧ kg ಅಕ್ಕಿಗೆ 1 kg ಅಷ್ಟು ನೀರು ಹಾಕೋದ್ರಿಂದ ಅದು ನೀಟಾಗಿ ಅನ್ನ ಆಗುತ್ತೆ. ಸೊ ಅದರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ 1 kg ನೀರಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಈಗ ಪುದೀನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಚ್ಚಿರುವಂಥ ಪುದೀನ, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಿಮಗೆ ಉದ್ರುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಅವಶ್ಯಕತೆ ಇಲ್ಲ ಅಂದವರು ಬೇಡ, ಆದರೆ ಫುಡ್ ಕಲರ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಲ್ಲೋ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಲೆಮನ್ ಯೆಲ್ಲೋ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕು ಅದು ನಿಮ್ಮ ಇಷ್ಟ ಅದು. ನೋಡಿ, ಈಗ ನಾನು ಯೆಲ್ಲೋ ಕಲರ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಮಾತ್ರ, ಒಂದು ಚಿಟಿಕೆ ಸಾಕು ಯೆಲ್ಲೋ ಕಲರ್. ಜಾಸ್ತಿ ಯೆಲ್ಲೋ ಕಲರ್ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ಫುಡ್ ಕಲರ್ ಇದೆ, ಈ ಫುಡ್ ಕಲರ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಆ ಕಡೆ ಅಲ್ಲಿ ನೋಡಿ ಇಲ್ಲಿ ರೋಸ್ಟ್ ಆಗ್ತಾ ಇದೆ. ಈಗ ಇದಕ್ಕೆ ಇದ್ರ ಪಕ್ಕ ಒಂದು ತಪ್ಪಲೆ ಇಟ್ಟು ಅನ್ನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿರಲಿಲ್ಲ, ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ. ಈಗ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ಪ್ರಿಪೇರ್ ಮಾಡ್ತಾ ಇರೋದು ಬರೀ ಅರ್ಧ kg ಅಷ್ಟು ಬಿರಿಯಾನಿ ಮಾತ್ರ. ಮಟನ್ ಅರ್ಧ kg ಇದೆ, ಅಕ್ಕಿ ಅರ್ಧ kg ಇದೆ. ನೋಡಿ ಆ ಕಡೆ ನೀರು ಕುದೀತಾ ಇದೆ. ಈಗ ಆಲ್ರೆಡಿ ಕುದಿ ಬರ್ತಾ ಇದೆ ಒಂದು ಕುದಿ. ಈಗ ಇದಕ್ಕೆ ಅಕ್ಕಿ ತೊಳೆದಾಕ್ತೀನಿ. ನೋಡಿ ಇಲ್ಲಿ ಅಕ್ಕಿ ಕೂಡ ನಾನು ಇಟ್ಕೊಂಡಿದ್ದೀನಿ. ಅರ್ಧ kg ಅಕ್ಕಿ ಮಾತ್ರ ಇದೆ ಇದು. ಈಗ ಇದನ್ನು ತೊಳೆದಾಕ್ತೀನಿ. ಈ ತೊಳೆದಾಕೋದಕ್ಕೆ ಮುಂಚೆ ನೋಡಿ ಇಲ್ಲಿ ಆಲ್ರೆಡಿ ಇದು ಮಟನ್ಗೆ ಗ್ರೇವಿ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಅರ್ಧ kg ಮೇಕೆ ಮಟನ್ನ ಹಾಕೊಳ್ತಾ ಇದ್ದೀನಿ. ಬೇಯಿಸಿಟ್ಟಿರುವಂಥ ಅರ್ಧ kg ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ತಿರುಗಿಕೊಳ್ಳೋಣ. ನೋಡಿ ಇಲ್ಲಿ ಮಸಾಲೆ ನೀಟಾಗಿ ಪ್ರಿಪೇರ್ ಆಗಿದೆ. ಈಗ ಇದಕ್ಕೆ ಈಗ ನೋಡಿ ಇಲ್ಲಿ ನೀರು ಕುದಿತಾ ಇದೆ. ಈಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅರ್ಧ kg ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ನೋಡಿ ಅರ್ಧ kg ತೊಳೆದಿರೋಂಥ 2 ರಿಂದ 3 ಸರಿ ತೊಳೆದಿರೋಂಥ ಅಕ್ಕಿನ ಈಗ ಆಲ್ರೆಡಿ ನಾನು ಕುದಿತಾ ಇರೋ ನೀರೊಳಗಡೆ ಹಾಕೊಳ್ತಾ ಇದ್ದೀನಿ. ಇನ್ನು ಏನು ಇಲ್ಲ, ಇದು 75% ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇದು ಆಲ್ರೆಡಿ ನಮ್ಮ ಮಸಾಲೆ ರೆಡಿ ಆಗಿದೆ. ಈಗ ನೋಡಿ ಇದು ಮಸಾಲೆ ಪ್ರಿಪ್ರೇಷನ್ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ. ಈಗ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ನೋಡಿ ಈ ಥರ ಹಾಕೊಳ್ತಾ ಇದ್ದೀನಿ. ಈಗ ನಿಮಗೆ ಇಲ್ಲಿ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತಿದ್ರೆ ಅಥವಾ ಮಸಾಲೆ ಜಾಸ್ತಿ ಅಂತ ಅನ್ನಿಸ್ತಿದ್ರೆ ಏನು ಮಾಡಬೇಕು, ಈಗ ಇದನ್ನು ನಾನು ಒಂದು ನೋಡಿ ಈ ಥರ ಬಟ್ಲು ತೊಗೊಂಡು ಎಣ್ಣೆನೂ ಒಂದು ಸ್ವಲ್ಪ ಮಸಾಲೆನ ತೊಗೊಳ್ತಾ ಇದ್ದೀನಿ. ಅದಿನ್ನೂ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಈಗ ನಮಗೆ ಬರೀ ಈಗ ಇದ್ರ ಮೇಲ್ಗಡೆ ನೋಡಿ ಈ ಅನ್ನ ಹಾಕೋದ್ರಿಂದ ಮಸಾಲೆ ಎಲ್ಲ ಕಡೆ ಹರಡಿರೋದಿಲ್ವಲ್ಲ, ಅದರಿಂದ ನೋಡಿ ಎಣ್ಣೆ ಮಸಾಲೆ ಈ ಥರ ತಗೊಂಡು ನಾವು ಎಕ್ಸ್ಟ್ರಾ ಏನು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆಯಿಲ್ನ. ಈಗ ಇದನ್ನೆಲ್ಲ ಎತ್ಕೊಂಡು ಒಂದು ಬಟ್ಲಿಗೆ ನಮಗೆ ಇದು ಈಸಿ ಮೆಥಡ್. ಇದು ನಮಗೆ ನೋಡಿ ಈ ಥರ ಎಲ್ಲ ನೀಟಾಗಿ ಆಯಿಲ್ನ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ಈಗ ನಾವು ಅನ್ನ ಹಾಕ್ಕೊಳ್ತೀವಲ್ಲ ಅದ್ರ ಮೇಲೆ ನಾವು ನೀಟಾಗಿ ಉದ್ರುದ್ರಾಗಿ ಅನ್ನ ಆಗಿರುತ್ತಲ್ವ, ಅದಕ್ಕೆ ಮಸಾಲೆ ಕೂಡ್ಕೊಳ್ಳಿ ಅಂತ ಹೇಳಿ ನಾವು ಈ ಎಣ್ಣೆನ ಹಾಕೋಬೇಕಾಗತ್ತೆ. ನೋಡಿ ಇದು ಆಲ್ರೆಡಿ ಈಗ 75% ಅಕ್ಕಿ ಬೆಂದಿದೆ. ನೋಡಿ ಈ ಥರ ಆಗಿದೆ ಅಕ್ಕಿ. ಇದು ನಾವು ಇಸಕ್ದಾಗ ಅಕ್ಕಿನ ಒಳಗಡೆ ಒಂದು ಸಾಸಿವೆ ಕಾಳಷ್ಟು ಒಂದು ಸ್ವಲ್ಪ ಗಟ್ಟಿಗಿದ್ದಾಗ ಅದನ್ನು ನಾವು ಏನು ಮಾಡಬೇಕು, ಈಗ ಈ ಥರ ತೆಗೆದು ಇದು ಆಗಿದೆಯಲ್ಲ, ಈಗ ನಾನು ಎಣ್ಣೆಲ್ಲ ಸಪ್ರೇಟಾಗಿ ತಗೊಂಡಿದ್ದೀನಲ್ವಾ, ಇದಕ್ಕೆ ಇವಾಗ ನಾವು ಇದನ್ನು ನೀಟಾಗಿ ಹಾಕ್ಕೋಬೇಕಾಗತ್ತೆ. ಈಗ ಹಾಕ್ತೀನಿ ನೋಡಿ ನಾನು. ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ನೋಡಿ ಈಗ ನಾನು ಮಾಡ್ಕೊಂಡಿರೋಂಥ 75% ನೋಡಿ 75% ಅಂದರೆ ಈಗ ಒಂದು ನಂದಲ್ಲಿ ಈ ಥರ ಇದು ಮಾಡಿದಾಗ ನೋಡಿ ಒಳಗಡೆ ಸ್ವಲ್ಪ ಮಾತ್ರ ಗಟ್ಟಿಗಿರುತ್ತೆ. ಈ ಥರ ನಾವೇನು ಮಾಡಬೇಕು, ಈ ಥರ ಇರುವಾಗ ಇದನ್ನ ಹಾಕ್ಬಿಟ್ಟು ಒಳಗಡೆ ಈಗ ಸೈಡಾಗಿ ಎತ್ತಿಟ್ಕೊಂಡಿರುವಂಥ ಎಣ್ಣೆನ ಈಗ ಅದ್ರ ಮೇಲೆ ನಾವು ಹಾಕಿ ಮಸಾಲೆ ಎಣ್ಣೆ ಎಲ್ಲ ನೀಟಾಗಿ, ಯಾಕೆಂದರೆ ಬರೀ ಅನ್ನ ಇರುತ್ತಲ್ವಾ ಚೆನ್ನಾಗಿರೋದಿಲ್ಲ, ಮಸಾಲೆ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈಗ ಪ್ಲೇಟ್ನ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸು ಕಡಿಮೆ ಫ್ಲೇಮಲ್ಲಿ, ನೋಡಿ ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಇಷ್ಟೇ ಕಡಿಮೆ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ವೆಯ್ಟ್ ಮಾಡಿ. ರೆಡಿ ಟು ಈಟ್. ನೋಡಿ ಈಗ ಈ ಥರ ಆಗಿದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸು ವೆಯ್ಟ್ ಮಾಡೋಣ. ಲೋ ಫ್ಲೇಮ್ ಇರಬೇಕು, ಹೈ ಫ್ಲೇಮ್ ಮಾಡಬೇಡಿ. ಲೋ ಫ್ಲೇಮ್ ಇಟ್ಟು ಈ ಥರ ಬಿರಿಯಾನಿನ 5 ನಿಮಿಷ ವೆಯ್ಟ್ ಮಾಡೋಣ.